ಗೃಹಲಕ್ಷ್ಮಿ ಹಣ ಬಂದಿಲ್ಲ, ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತ ಅನೇಕರ ಕಡೆಯಿಂದ ಮಾತುಗಳು ಕೇಳಿ ಬರ್ತಾ ಇದೆ. ಇದರ ಮಧ್ಯೆನೇ ಬೆಳಗಾವಿಯಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಭರವಸೆ ಕೊಟ್ಟಿದ್ದಾರೆ. ಇನ್ನೆಂಟೇ 8 ದಿನ ನೀವು ಕಾಯಿರಿ, ನಿಮಗೆ 2,000 ರೂಪಾಯಿ ಹಣ ಬಂದೇ ಬರುತ್ತೆ ನಿಮ್ಮ ಅಕೌಂಟ್ಗಳಿಗೆ, ಹಾಕ್ತೀವಿ ನಾವು, ತಲೆ ಕೆಡಿಸ್ಕೋಬೇಡಿ. ಇದಕ್ಕೆ BJPಯವರು ಎಷ್ಟಾದರೂ ಅಪಪ್ರಚಾರವನ್ನು ಮಾಡ್ಕೊಂಡು ಹೋಗ್ತಾ ಇರಲಿ, 8 ದಿನ ಕಾಯಿರಿ, ನಿಮ್ಮ ಅಕೌಂಟ್ಗಳಿಗೆ ಹಣ ಬರದೇ ಇದ್ದರೆ ಕೇಳಿ. ಗೃಹಲಕ್ಷ್ಮಿ ಹಣ ಬಿಡುಗಡೆ ಮಾಡೇ ಮಾಡ್ತೀವಿ ಅಂತ ಹೇಳಿ ನಾವು ಹೇಳಿದ್ದೇವೆ. ತಾಲೂಕು ಪಂಚಾಯಿತಿ ಮುಖಾಂತರ ಮಾಡೋದಕ್ಕೆ ತಡವಾಗ್ತಾ ಇದೆ ನಮಗಿದೀಗ. ತಾಲೂಕು ಪಂಚಾಯಿತಿ ಥ್ರೂ ಮಾಡಬೇಕು ಅಂತ ತೀರ್ಮಾನ ಆಗಿದೆ ಇದೀಗ. ಹಾಗಾಗಿ ಸ್ವಲ್ಪ ಇಲ್ಲಿ ತಡ ಆಗಿದೆ. ನಮ್ಮ ಸರ್ಕಾರವಾಗಲಿ ನಾವಾಗಲಿ ಇದಕ್ಕೆ ನಾವು ತೊಂದರೆ ಮಾಡಲ್ಲ, ಹಣ ಬಿಡುಗಡೆ ಮಾಡೇ ಮಾಡ್ತೀವಿ. 8-10 ದಿನ ಅಂತ ನಾವು ಹೇಳಿದ್ದೀವಿ. ಈಗಾಗಲೇ 2 ದಿನ ಆಗಿದೆಯಪ್ಪ, ಇನ್ನು 8 ದಿನ ಇದೆ, ಹಣ ಬಿಡುಗಡೆ ಮಾಡೇ ಮಾಡ್ತೀವಿ ಅಂಥೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತಾಡಿದ್ದಾರೆ. ಗೃಹಲಕ್ಷ್ಮಿ ಹಣವನ್ನು ನಾವು ಬಿಡುಗಡೆ ಮಾಡ್ತೀವಿ ಅಂತ ಈಗಾಗಲೇ ಹೇಳಿದ್ದೀವಿ. ತಾಲೂಕ್ ಪಂಚಾಯತ್ ಮುಖಾಂತರ ಮಾಡಬೇಕು ಅಂತ ಹೇಳಿರೋದ್ರಿಂದ ಸ್ವಲ್ಪ ಲೇಟ್ ಆಗಿದೆ. ಮೊನ್ನೆನೇ ನಾನು ತಮಗೆ ಸ್ಟೇಟ್ಮೆಂಟ್ಗಳನ್ನು ಕೂಡ ಕೊಟ್ಟಿದ್ದೀನಿ. ಯಾವುದೇ ಗೃಹಲಕ್ಷ್ಮಿಗಳು ವಿಚಾರ ಮಾಡುವಂಥ ಪ್ರಮೇಯ ಇಲ್ಲ. ಯಾಕಂದರೆ 2,000 ಬರುತ್ತೆ ಅಂತ ತಾವು ಏನೇನೋ ಇದನ್ನ ಮಾಡ್ಕೊಂಡು ಇಟ್ಟಿರ್ತೀರಾ. ಆ 2,000 ರೂಪಾಯಿ ಉಪಯೋಗವನ್ನು ಯಾವ ರೀತಿ ಮಾಡಬೇಕು ಅಂತ ಖಂಡಿತವಾಗ್ಲೂ ನಮ್ಮ ಸರ್ಕಾರ, ನಾವಾಗಲಿ ನಮ್ಮ ಇಲಾಖೆ ಆಗಲಿ ಗೃಹಲಕ್ಷ್ಮಿಯನ್ನು 8 ದಿನ ಅಂತ ಹೇಳಿದ್ದೀನಿ. ಈಗ 2 ದಿನ ಆಗಿದೆ. ಇನ್ನು 8 ದಿನ